ನಿನ್ನೆ ಕೇಂದ್ರ ಸರ್ಕಾರ ಜನಪರವಾದಂತಹ ಬಜೆಟ್ ಅನ್ನ ಮಂಡಿಸಿದಂತ ಸಂದರ್ಭದಲ್ಲಿ ಅದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದೆ ನಮ್ಮ ರಾಜ್ಯದ ಏಕೈಕ ಕಾಂಗ್ರೆಸ್ಸಿನ ಸಂಸದರಾದಂಥ ಡಿ.ಕೆ. ಸುರೇಶ್ ಅವರು ನಮಗೆ ಸರಿಯಾದ ರೀತಿಯಲ್ಲಿ ಬಜೆಟ್ ಅನುದಾನವನ್ನು ಕೊಟ್ಟಿಲ್ಲ ಅನ್ನೋ ಭರದಲ್ಲಿ ದಕ್ಷಿಣ ಭಾರತವನ್ನ ಪ್ರತ್ಯೇಕ ಮಾಡಿ ಪ್ರತ್ಯೇಕ ರಾಷ್ಟ್ರವನ್ನೇ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದೇನು ಹೊಸದಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಶುರುವಾದಂಥ ಕಾಂಗ್ರೆಸ್ ದೇಶದ ವಿಭಜನೆ ಜೊತೆಯಲ್ಲಿ ಅವರು ಬೆಳ್ಕೊಂಡ್ ಬಂದಿರತಕ್ಕಂಥದ್ದು. ಪಾಕಿಸ್ತಾನ ಮಾಡಿದ್ದು ಅವರೇ, ಬಾಂಗ್ಲಾದೇಶ ಮಾಡಿದ್ದು ಅವರೇ. 1962ರಲ್ಲಿ ದಿವಂಗತ ನೆಹರು ಅವರು ಪ್ರಧಾನಿಯಾಗಿದ್ದಾಗ ಚೈನಾಗೆ ಸುಮಾರು 30,000 ಚದುರ ಕಿಲೋಮೀಟರ್ಗಿಂತ ಹೆಚ್ಚಿನ ಜಾಗವನ್ನು ಬಿಟ್ಕೊಟ್ಟಿರೋರು ಅವರು. ಇದರಲ್ಲೇನು ಹೊಸದೇನಿಲ್ಲ ಅವರಿಗೆ. ಇವತ್ತು ಅವರು ರಾಷ್ಟ್ರಭಕ್ತಿಗಿಂತಲೂ ಕೂಡ ಓಟಿನ ರಾಜಕಾರಣದಲ್ಲಿ ಖಂಡಿತವಾಗೂ ಕೂಡ ಅವರ ಮನಸ್ಸಲ್ಲಿ ಏನಿತ್ತು, ಕಾಂಗ್ರೆಸ್ಸಿನ ಮುಖಂಡರ ಮನಸ್ಸಲ್ಲಿತ್ತು, ಅದು ಡಿ.ಕೆ. ಸುರೇಶ್ ಅವರ ಬಾಯಿಂದ ಹೊರಗಡೆ ಬಂದಿದೆ. ಅವರು ಖಂಡಿತವಾಗೂ ಕೂಡ ಈ ದೇಶವನ್ನ ಇವತ್ತಲ್ಲ ನಾಳೆ ಮತ್ತೆ ಭಾಗವನ್ನು ಮಾಡೋದ್ರಲ್ಲಿ ಯಾವುದೇ ನಿಸ್ಸಂಶಯ ಇಲ್ಲ. ಇದರ ಪ್ರತಿಫಲವನ್ನ ಅವರು ಖಂಡಿತವಾಗೂ ಕೂಡ ಎದುರಿಸಬೇಕಾಗ್ತದೆ. ಇದನ್ನ ಸಮರ್ಥನೆ ಮಾಡಿ ಕಾಂಗ್ರೆಸ್ ಅವರು ದೆಹಲಿಯಲ್ಲಿ ಧರಣವನ್ನ ಮಾಡ್ತಾರಂತೆ. ಇದಕ್ಕಿಂತ ಘೋರವಾದಂಥ ವಿಚಾರ ಯಾವುದಿಲ್ಲ. ಇಸ್ರೇಲ್ ಅಂತ ಸಣ್ಣ ರಾಷ್ಟ್ರ ದೇಶಭಕ್ತಿಯನ್ನು ಪ್ರದರ್ಶನ ಮಾಡ್ತಾರೆ. ದೇಶದ ವಿಚಾರ ಬಂದಾಗ ಇವರೆಲ್ಲ ಕೂಡ ಇದೇ ತರದ್ದೇ ಮಾಡೋದು. ಸರ್ಜಿಕಲ್ ಸ್ಟ್ರೈಕ್ ಆದಾಗ ಸಾಕ್ಷಿ ಕೇಳ್ತಾರೆ. ಜಮ್ಮು ಕಾಶ್ಮೀರದ 370 ಆಕ್ಟ್ ತೆಗೆದಾಗ ಅದನ್ನು ವಿರೋಧ ಮಾಡ್ತಾರೆ. ಈ ತರದ್ದು ಸಾಕಷ್ಟು ನೂರಾರು ಉದಾಹರಣೆಗಳನ್ನು ಕೊಡಬಹುದು. ಮತ್ತೊಂದು ವಿಷಯ, ಸತ್ಯ ಯಾವತ್ತಿದ್ರೂ ಹೊರಗಡೆ ಬರಲೇಬೇಕಾಗ್ತದೆ. ಮಾಜಿ ಸಚಿವರು ಗಂಡಸಿ ಶಾಸಕರಾಗಿದ್ದಂಥ ಶಿವರಾಮ್ ಅವರು ನಮ್ಮ ಸ್ನೇಹಿತರಾದಂಥ ಶಿವಲಿಂಗೇಗೌಡರ ಮೇಲೆ, ರಾಜಣ್ಣವ್ರ ಮೇಲೆ ಅವರದೇ ಪಕ್ಷದ ಶಾಸಕರು ಮಂತ್ರಿಗಳು 50% ಕಮಿಷನ್ ತಗೊಂತಾ ಇದ್ದಾರೆ ಅಂತ ಹೇಳಿ ನೇರವಾಗಿ ಆಪಾದನೆಯನ್ನು ಮಾಡಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ 40% ಕಮಿಷನ್ ಅಂತ ಹೇಳಿ ಬಹಳ ವ್ಯವಸ್ಥಿತವಾಗಿ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರವನ್ನು ಮಾಡಿ ನಾವು ಸೋಲೋದಕ್ಕೆ ಅದು ಕೂಡ ಒಂದು ಕಾರಣ ಆಗಿತ್ತು. ಅದನ್ನು ಯಾವುದೇ ರೀತಿಯಲ್ಲಿ ಸಾಬೀತು ಮಾಡಕ್ಕೆ ಅವ್ರಿಗಾಗಿಲ್ಲ. ಆದರೆ ಇವತ್ತು ಅವರದೇ ಶಾಸಕರು, ಮಾಜಿ ಶಾಸಕರು ನೇರವಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಸತ್ಯವನ್ನ ಹೊರಗಡೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ನಿಜ ಕೂಡ ಹೌದು. ಯಾಕಂದ್ರೆ ಅದಕ್ಕೆ ಸಾರ್ವಜನಿಕವಾಗಿ ಚರ್ಚೆ ಮಾಡೋದಕ್ಕೂ ಕೂಡ ನಾವು ಸಿದ್ಧವಾಗಿದ್ದೀವಿ. ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ಯಾರ್ಯಾರು ಡೆವಲಪರ್ಸ್ ಇದ್ದಾರೆ, ಅಪಾರ್ಟ್ಮೆಂಟ್ ಮಾಡೋರು ಇರ್ಬೋದು, ಲೇಔಟ್ ಮಾಡೋರು ಇರ್ಬೋದು, ಬಿಡಿಎಲ್ ಪ್ಲಾನ್ ಅಪ್ರೂವಲ್ ಕೇಳೋರು ಇರ್ಬೋದು, ಬಿಬಿಎಂಪಿ ಇರ್ಬೋದು, ಅವ್ರು ಕೇಳಿದ್ರೆ ಗೊತ್ತಾಗ್ತದೆ. 100 ಪಟ್ಟು 200 ಪಟ್ಟು ಹೆಚ್ಚು ಭ್ರಷ್ಟಾಚಾರ ಇವತ್ತು ನಡೆಸ್ತಾ ಇರ್ತಕ್ಕಂಥದ್ದು. ಇವತ್ತು ಅವರು ಬೆತ್ತಲಾಗಿದ್ದಾರೆ. ಕಾಂಗ್ರೆಸ್ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಏನು ಕೂಡ ಉಳಿದಿಲ್ಲ ಅವರಲ್ಲಿ. ಅವರಲ್ಲೇ ಭಿನ್ನಮತ ಪ್ರಾರಂಭ ಆಗಿದೆ. ಬಹಳ ಜನ ಊಹಾಪೋಹಗಳಿತ್ತು, ಈ ಸರ್ಕಾರ ಬಿದ್ದು ಹೋಗ್ತದೆ ಅಂತ ಹೇಳಿ. ಇಲ್ಲ ನಾವೇನೋ ಮಾಡ್ತೀವಿ ಅಂತ ಹೇಳಿ. ನಾವೇನು ಮಾಡೋದಿಲ್ಲ. ಈಗೆಲ್ಲ ಈ ಕಾರಣಗಳನ್ನು ನೋಡ್ತಾ ಇದ್ರೆ ಬಹುಶಃ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ರೆ ಮುಂದೆ ನಾನು ಚುನಾವಣೆ ನಿಲ್ಲಲ್ಲ ಅಂತ ಹೇಳಿ. ಖಂಡಿತ ಕೂಡ ನೀವು ನಿಲ್ಲುವಂತ ಅವಕಾಶ ಈ ದೇಶ ಜನ ಕೊಡೋದೇ ಇಲ್ಲ. ಅವರೇ ನಿಲ್ಲಲ್ಲ ಅಂತ ಹೇಳಿದ್ಮೇಲೆ ಲೋಕಸಭಾ ಚುನಾವಣಾ ಫಲಿತಾಂಶ ಬಂದ ಮೇಲೆ ರಾಜ್ಯ ಸರ್ಕಾರದ ಪರಿಸ್ಥಿತಿ ಏನಾಗಬಹುದು ಅಂತೇಳಿ ನಾವು ಈಗಲೇ ಊಹೆ ಮಾಡಬಹುದು. ಇವತ್ತು ಅತ್ಯಂತ ಘೋರವಾಗಿ ಜನಗಳನ್ನ ನರಕಕ್ಕೆ ದೂಡಿರ್ತಕ್ಕಂಥ, ಬರಗಾಲ ಬಂದಿರತಕ್ಕಂಥ ಈ ರಾಜ್ಯದಲ್ಲಿ ಜನಗಳ ಪ್ರಾಣವನ್ನ ಎಣಿತಾ ಇರ್ತಕ್ಕಂಥ, ಬೆಲೆ ಏರಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ನವರ ಬಣ್ಣ ಬಯಲಾಗಿದೆ. ಅಲ್ಲ, ಈಗ ರಾಜಣ್ಣವರು ಹೇಳಿದ್ರು ನಾನು ಗುಲಾಮ ಅಲ್ಲ, ಹೈಕಮಾಂಡ್ ಗುಲಾಮ ಅಲ್ಲ ಅಂತ ಹೇಳಿದ್ರು. ಹುಕ್ಕೇರಿಯವರು ಹೇಳ್ತಾರೆ ನಾವು ಅವ್ರು ಹೇಳ್ದಂಗೆಲ್ಲ ಫುಟ್ಬಾಲ್ ಅಲ್ಲ ಅಂತ ಹೇಳಿ. ಬಹುಶಃ ಇದೆಲ್ಲ ಶುರುವಾಗ್ತದೆ, ಇನ್ನು ಫುಟ್ಬಾಲ್ ಶುರುವಾಗ್ತದೆ ಅವರ ಪಾರ್ಟಿಯಲ್ಲಿ. ಇನ್ನು ಫುಟ್ಬಾಲ್ ಆಡೋಕ್ಕೆ ಶುರುವಾಗ್ತದೆ. ಬಹುಶಃ ಈ ಅಸೆಂಬ್ಲಿ ಒಳಗಡೆ ಆಗ್ಬೋದು, ಅಸೆಂಬ್ಲಿ ಆದ್ಮೇಲೆ ಆಗ್ತದೆ, ಗೊತ್ತಿಲ್ಲ. ಅದರಲ್ಲಿ ಖಂಡಿತವಾಗಿ ಕೂಡ ಇದು ಕಾಂಗ್ರೆಸ್ ಪಕ್ಷದ ದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.